ಏನಾಯ್ತು ಆಂಟಿ? ಅಮ್ಮ ಸೌಂದರ್ಯ, ನಿನ್ ಮನೆ ಇಲ್ಲೇ ಎಲ್ಲೋ ಇದೆ ಅಂದಿಯಲ್ಲ, ಎಲ್ಲದು? ಆಂಟಿ ಇಲ್ಲಿಂದ 15 ನಿಮಿಷ ಅಷ್ಟೇ. ಅಷ್ಟೇ? ಒಳ್ಳೇದಾಯ್ತಲ್ಲ, ಸುಲಭ ನಿನಗೆ ಹೋಗಕ್ಕೆ. ಆದ್ರೆ ಪಾಪ ಹೇಗ್ ಹೋಗ್ತೀಯ? ಅಯ್ಯೋ ಇರ್ಲಿ ಬಿಡು, ನಾವು ಬಂದ್ವಲ್ಲ ಅದೇ ಬಸ್ ನವನಿಗೆ ನಿನ್ನ ಡ್ರಾಪ್ ಹೇಳ್ತೀನಿ. ಅಲ್ಲ, ಈ ಶ್ರೇಷ್ಠನ್ಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ನೆಮ್ಮದಿಯಾಗಿ ಬೆಂಗಳೂರಿನಲ್ಲಿರೋದ್ ಬಿಟ್ಬಿಟ್ಟು ಈ ಟ್ರಿಪ್ ಕರ್ಕೊಂಡ್ ಬಂದಾಳೆ. ಆದಿಬ್ರೋಗೆ ನಮ್ ವಿಷಯ ಗೊತ್ತಾಗದೇ ಇರೋ ತರ ಮೇಂಟೈನ್ ಮಾಡಿದ್ದೀನಿ. ಈ ಟ್ರಿಪ್ ನಲ್ಲೂ ಅದನ್ನೇ ಮೇಂಟೈನ್ ಮಾಡ್ಬೇಕು. ಈ ಶ್ರೇಷ್ಠ ಏನಾದ್ರೂ ಅದೇ ಭಯ ನನಗೆ. ಓ, ನನ್ ಪ್ಲಾನು ಚೆನ್ನಾಗಿ ಬರ್ತೋಟಾಗಿದೆ. ಈ ಸುಬ್ನಾತಿ ಬಾಲ ಸುತ್ತಿರೋ ತರ ಆಡ್ತಾ ಇದ್ದಾಳೆ, ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಅಂತ ಆಯ್ತು. ಆಗ ಇನ್ನೊಂಚೂರು ಉಸಣ. ಅಲ್ಲ, ಇವ್ರಿಗೇನಾಗಿದೆ? ಯಾವಾಗ್ಲೂ ಒಟಬಟ ಅಂತಿರ್ತಾರೆ. ಇವತ್ ನೋಡಿದ್ರೆ ಏನು ಮಾತಾಡದೆ ಸುಮ್ಮನೆ ಕೂತಿದ್ದಾರೆ. ಏನಾದ್ರೂ ಸಮಸ್ಯೆನಾ? ಅದೇವ್ರೆ, ಎಲ್ಲ ಓಕೆನಾ? ಎಲ್ಲ ಓಕೆ. ಮತ್ತ್ಯಾಕ್ ಸೈಲೆಂಟ್ ಆಗಿದ್ದೀರಿ? ಹಾಗೇನು ಇಲ್ಲ. ಏನು ಇಲ್ವಾ? ಆದಿಯವ್ರೆ, ಪ್ರತಿ ಸಲ ನಾನ್ ನಿಮಗ್ ಕೈ ಮುಗಿತಿದ್ದೆ ದಯವಿಟ್ಟು ಮಾತಾಡೋದನ್ನ ನಿಲ್ಸಿ ಅಂತ. ಆದ್ರೆ ಇವತ್ ನೋಡಿದ್ರೆ ನೀವೇನು ಮಾತಾಡ್ತಾನೆ ಇಲ್ಲ. ಏನಾಯ್ತು ಹೇಳಿ? ಕೊನೆದಾಗಿ ಕೇಳ್ತಿದ್ದೀನಿ ಆದಿಯವ್ರೆ, ಏನಾಯ್ತು ಹೇಳಿ? ಹೇಳಿದ್ನಲ್ಲ, ಏನು ಇಲ್ಲ ಭಾಗ್ಯ. ಅಲ್ಲ, ಏನಾದ್ರೂ ಜಗದೀಶ್ ಅಣ್ಣ, ಮುಂದೆ ಎಲ್ಲಾದ್ರೂ ಒಂದ್ ಜಾಗ ನೋಡಿ ತಿಂಡಿಗೆ ನಿಲ್ಸ್ತೀರಾ? ಅಯ್ಯ, ಯಾಕೆ ಏನಾಗಿದೆ? ಪಕ್ಕ ಕೂತ್ಕೊಳ್ಳಿ ಅಂತ ನಾವ್ ಇಷ್ಟೆಲ್ಲ ನಾಟಕ ಮಾಡಿದ್ರೆ ಇವನಾಗ್ಲೇ ತಿಂಡಿಗೆ ನಿಲ್ಸೋಣ ಅಂತಿದ್ದಾನೆ. ತಿಂಡಿನ ಬಿಡಿ ಬಿಡಿ ಬೇಡ, ಈಗಲೇ ತಿಂಡಿ ಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತಾಗ್ಲಿ, ಮುಂದೆ ಎಲ್ಲಾರು ನಿಲ್ಸೋಣ. ಇಲ್ಲ ಇಲ್ಲ, ಇಲ್ಲೇ ನಿಲ್ಸಿ, ಹೊಟ್ಟೆ ಹಸಿತಿದೆ. ಹೌದೌದೌದು, ನನಗೂ ಹಸಿವಾಗ್ತಿದೆ. ತಿಂಡಿ ಬೇಕು ಅಲ್ಲೋ ತಮ್ಮ? ಬೇಕೇ ಬೇಕು, ತಿಂಡಿ ಬೇಕು, ಬೇಕೇ ಬೇಕು, ತಿಂಡಿ ಬೇಕು, ಬೇಕೇ ಬೇಕು. ಓಕೆ ಓಕೆ ಜಗದೀಶ್ ಅಣ್ಣ, ಮುಂದೆ ಯಾವ್ದಾದ್ರು ಹಾಲದ್ ಬರುತ್ತಾರ ಜಾಗ ನೋಡಿ ತಿಂಡಿಗೆ ನಿಲ್ಸ್ಬಿಡಿ. ನೈಸ್ ಅಲ್ಲ, ಬಟ್ ತಿನ್ಲೂಬೇಕು, ಆಯ್ತಾ? ನಾನ್ ತಿಂಡಿ ಮಾಡ್ಕೊಟ್ಟಾಗ ಒಂದಿನನು ಈ ತರ ಖುಷಿಲ್ ತಿಂದಿಲ್ಲ. ಇವಾಗ ನೋಡಿದ್ರೆ ಖುಷಿಪಟ್ಟು ತಿಂತಾ ಇದ್ದಾನೆ. ಆ ಭಾಗ್ಯ ಮಾಡಿದ್ದು ಅಂತ ಇರಬಹುದು. ಬರ್ತಾ ಬರ್ತಾ ಯಾಕೋ ತುಂಬಾ ಅಟ್ಯಾಚ್ ಆಗ್ತಾ ಇದ್ಯಾ. ಇದು ಒಳ್ಳೇದಲ್ಲ ತಾಂಡವ್. ಫ್ರೆಂಡ್ ಬಾ, ಇಲ್ಲಿ ಕುತ್ಕೋ. ಬೇಡ ಗೆಳತಿ, ನಾನು ಬ್ರದರ್ ಜೊತೆ ಕೂತ್ಕೋತೀನಿ. ಇದೇನ ಅದಿಯವ್ರೆ, ಇಷ್ಟೇ ಹಾಕೊಂಡಿದೀರಿ, ಇನ್ನೂ ಸ್ವಲ್ಪ ಹಾಕೊಳತ್ತಾನೆ? ಅಲ್ಲ, ಇಲ್ಲೇ ಕೂತ್ಕೊಂಡ್ ಕೇಳಿದ್ರೆ ಎದ್ದು ಹೋಗಿ ಬಡಿಸು. ಇಲ್ಲ ಇಲ್ಲ ಇಲ್ಲ, ಸಾಕು ಸಾಕು ಸಾಕು, ನಂಗೆ ಸಾಕು. ಭಾಗ್ಯ, ಟಿಶ್ಯೂ ಇದೆಯಾ? ಅಯ್ಯೋ, ತರದೇ ಮರ್ತ್ಬಿಟ್ಟೆ, ಇರಿ ತರ್ತೀನಿ. ಬೇಡ ಬೇಡ, ನನ್ ಬ್ಯಾಗಲ್ಲಿ ಇದೆ, ನಾನೇ ತಗೊಂಡ್ ಬರ್ತೀನಿ.
ಶನಿ, ಹೊಟ್ಟೆ ಫೋನ್ ತುಂಬ್ಸತ್ತೋ ಅನ್ನ ತುಂಬ್ಸತ್ತೋ? ಆಗಿಂದ ನೋಡ್ತಾ ಇದ್ದೀನಿ, ಫೋನ್ ಹಿಡ್ಕೊಂಡು ನಿಂತಿದ್ದಾಳೆ. ಬಿಸಾಕು ಆ ಫೋನ್, ಊಟ ಮಾಡು. ಇಡಲ್ ಕೆಳಗಡೆ ಇಡು. ಏನ್ ಗೊತ್ತಾತೆ, ಆತರ ಮಕ್ಳ ಮೇಲೆ ರೇಗ್ಬಾರ್ದು. ರೇಗಿದ್ರೆ ಅವ್ರು ನಿಮ್ಮಿಂದ ದೂರ ಆಗ್ತಾರೆ. ನೀನ್ ಯಾವಳ ಇದನ್ನೆಲ್ಲ ನನಗೆ ಹೇಳಕ್ಕೆ? ಅವಳು ನನ್ನ ಮೊಮ್ಮಗಳು. ಅವಳು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಅದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ನಾನು. ಹೌದಾ ಅತ್ತೆ? ಬೇಡ, ಈ ಎತ್ತೆ ಅಂತ ಕರೆಯೋದನ್ನ ನಿಲ್ಸು. ಅದು ಹೇಗಾಗುತ್ತೆ ಅತ್ತೆ? ನನ್ ಗಂಡನಮ್ಮ ನೀವು. ನಿಮ್ನ ಕರಿದೆ ಇನ್ಯಾರನ್ನ ಕರೀಲಿ? ಶ್ರೇಷ್ಠ, ಏನಕ್ಕೆ ಸುಮ್ನೆ ಇರಿಟೇಟ್ ಮಾಡ್ತಿದ್ಯಾ ಈಗ? ಭಾಗ್ಯ, ನಾನು ಮತ್ತೆ ನಮ್ಮ ಅತ್ತೆ ಮಾತಾಡ್ಬೇಕಾದ್ರೆ ಅತ್ತೆ ಸೊಸೆ ಮಧ್ಯದಲ್ಲಿ ಮೂಗ್ ಯಾಕೆ ತೋರಿಸ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಏಯ್, ಮುಚ್ಚೆ ಬಾಯಿನ. ನೀನ್ ನನ್ ಸೊಸೆ ಅಂತ ಯಾವಳೆ ಅನ್ಕೊಂಡಿರೋದು? ಯಾವುದೇ ಕಾರಣಕ್ಕೂ ನಿನ್ನಂತ ಮನೆ ಹಾಳಿನ ನನ್ ಸೊಸೆ ಅಂತ ನಾನು ಒಪ್ಕೊಳಲ್ಲ. ಒಪ್ಕೋತೀರಾ ಅತ್ತೆ? ಒಪ್ಕೋಬೇಕಾಗಿರೋ ಪರಿಸ್ಥಿತಿ ಬಂದೇ ಬರುತ್ತೆ. ಸತ್ರು ಒಪ್ಕೊಳಲ್ಲ. ಹೌದಾ ಅತ್ತೆ? ಸರಿ, ನೋಡೋಣ. ಟ್ರಿಪ್ಪಲ್ಲಿ ಇನ್ನೂ ಏನೇನ್ ಆಗುತ್ತೋ, ಏನೇನ್ ಸಂದರ್ಭ ಬರುತ್ತೋ ಯಾರಿಗೊತ್ತು? ಒಂದ್ ಸಂದರ್ಭ ಬಂದಾಗ ನೀವೇ ಒಪ್ಕೋಬೇಕಾಗಿ ಬರ್ಬಹುದು. ಅದಕ್ಕೆ ನೀವು ನಮ್ ಜೊತೆಗ್ ಬರ್ಬೇಕಲ್ಲ. ನೀವು ಬರ್ದೇ ಇರೋ ತರ ನಾ ಮಾಡ್ತೀವಿ. ನೀನ್ ಯಾರು, ತಾಂಡವ್ ಯಾರು, ನಿಮ್ಮಿಬ್ಬರ ಸಂಬಂಧ ಏನು, ಎಲ್ಲಾನು ನನ್ನ ಫ್ರೆಂಡಿಗೆ ಹೇಳ್ತೀನಿ. ತಾಂಡವು ಭಾಗ್ಯಾಗ ಏನಾಗ್ಬೇಕು ಅನ್ನೋದನ್ನು ಹೇಳ್ತೀನಿ. ನೀನು ತಾಂಡವು ಸೇರಿ ಏನೇನು ಮನೆ ಹಾಳು ಕೆಲಸ ಮಾಡಿದೀರ ಅನ್ನೋದನ್ನ ಅಷ್ಟು ಚಾಚು ತಪ್ಪು ಹೇಳ್ತೀನಿ. ಅತ್ತೆ, ಏನ್ ಮಾತಾಡ್ತಿದೀರಿ ಅತ್ತೆ? ಭಾಗ್ಯ, ಯು ಡೋಂಟ್ ವರಿ, ನಿಮ್ ಅತ್ತೆ ಏನು ಮಾಡಲ್ಲ. ಅಷ್ಟಕ್ಕೂ ನಿಮ್ಮತ್ತೆ ಸತ್ಯ ಹೇಳೋ ಧೈರ್ಯ ಎಲ್ಲಿದೆ? ಬರೀ ಬಿಲ್ಡಪ್ ಅಷ್ಟೇ. ಉತ್ತರ ಕುಮಾರನ್ ಪೌರುಷ ಒಲೆ ಮುಂದೆ ಅಂತಾರಲ್ಲ, ಹಾಗಾಯ್ತು ನಿಮ್ ಕತೆ. ಹೌದಾ? ನನಗೆ ಸವಾಲ್ ಹಾಕ್ತೀಯ ನೀನು? ಮಾಡ್ತೀನಿ. ಫ್ರೆಂಡು, ಇಷ್ಟು ದಿನ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮುಚ್ಚಿಟ್ಟಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಈ ತಾಂಡವ್ ಬೇರೆ ಯಾರು ಅಲ್ಲ, ನನ್ ಸೊಸೆ ಭಾಗ್ಯನ್ ಗಂಡ. ನನ್ ಫ್ರೆಂಡ್ ಹತ್ರ ಕೂತ್ಕೋಬೇಕು ಅಂತ ಅಲ್ಲಿ ಹೋಗಿ ಕೂತಿದ್ಯಾ? ಮಾಡ್ತೀನಿ ನಿನಗೆ. ಅಮ್ಮ ಸೌಂದರ್ಯ, ಅಲ್ಲಿ ಯಾಕೆ ಕೂತ್ಕೊಂಡೆ? ಇಲ್ವಾ? ಆಂಟಿ, ಪರವಾಗಿಲ್ಲ, ನಾನು ಇಲ್ಲೇ ಕುತ್ಕೊಳ್ತೀನಿ. ಅದು ನನ್ನ ಸೀಟು, ಇದು ನಿನ್ ಸೀಟು. ದೊಡ್ಡ ಸೌಂದರ್ಯ ಇರೋ ಹುಡುಗಿನ ನಿಂದ ದೂರ ಕೂತ್ರೆ ಹೇಗೆ? ನನ್ನ ಪಕ್ಕನೇ ಇರ್ಬೇಕು. ಬಾ ಬಾ ಬಾ. ಆಂಟಿ, ಜಸ್ಟ್ ಟಿಫನ್ ಆಯ್ತಲ್ಲ, ನಾನ್ ಮಲಗ್ತೀನಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಎಂತದ್ ಬಂತು? ಬಾ, ನನ್ ತೋಳ್ ಮೇಲೆ ಮಲಗೋ, ಆರಾಮಾಗಿ ನಿದ್ದೆ ಬರುತ್ತೆ. ಬಾ. ಏನ್ ಕರ್ಮ ಇದು? ಈ ಆಂಟಿ ಯಾಕೆ ಹಿಂಗ್ ಆಡ್ತಾ ಇದಾರೆ? ನಾನು ಆದಿ ಪಕ್ಕ ಕುತ್ಕೊಳ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ದೀನಿ, ಬಟ್ ಇವ್ರು ಎಲ್ಲಾನು ಹಾಳು ಮಾಡ್ತಾ ಇದಾರೆ. ನಂಗ್ ಗೊತ್ತು ಕಣೆ ಸುಪನಾತಿ, ನೀನು ನನ್ ಫ್ರೆಂಡ್ ಪಕ್ಕ ಕೂತ್ಕೋಬೇಕು ಅಂತ ನಾಟಕ ಆಡ್ತಿದೀಯ ಅಂತ. ಅದೇನೇ ಆದ್ರೂ ನಾನ್ ಬಿಡಲ್ಲ. ನನ್ ಫ್ರೆಂಡ್ ಪಕ್ಕ ಸೊಸೆ ಭಾಗ್ಯ ಕೂತ್ಕೋಬೇಕು. ಆದಿ, ಇಲ್ ಬನ್ನಿ, ನಾನ್ ನಿಮ್ಗೋಸ್ಕರ ಸೀಟ್ನ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ದಟ್. ಬಟ್ ನಾನು ಅಲ್ಲಿ ಕೂರ್ತಾ ಇಲ್ಲ. ಶ್ರೇಷ್ಠ, ನೀವು ಸ್ವಲ್ಪ ಅವ್ರ ಪಕ್ಕ ಕೂತ್ಕೋತೀರಾ? ನನ್ನ ಬ್ರದರ್ ಜೊತೆ ಸ್ವಲ್ಪ ಕೆಲಸದ ಬಗ್ಗೆ ಮಾತಾಡಬೇಕು. ಯಾ ಶೋರ್.
ಹೇಳಿ ಬ್ರದರ್, ಏನ್ ವಿಷಯ? ಅದೇ ಬ್ರದರ್ US ಕ್ಲೈಂಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಓ ಎಸ್, ಯಾ. ಒಂದ್ ನಿಮಿಷ. ಡ್ರೈವರ್ ಅಣ್ಣ ಹೊರಡಿ ನೀವು. ಸೌಂದರ್ಯ ಅವರೇ, ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ? ಅಯ್ಯೋ, ಏನ್ ಸಮಸ್ಯೆ ಫ್ರೆಂಡು? ಅವಳಿಗೇನ್ ಸಮಸ್ಯೆ ಇರುತ್ತೆ? ಏನೂ ಇಲ್ಲ. ನೀನ್ ಆರಾಮಾಗಿ ನಿನ್ನ ಆಫೀಸ್ ಕೆಲ್ಸನ ಮಾತಾಡು. ಹಂಗ ಅವಳಿಗೇನಾದ್ರು ಸಮಸ್ಯೆ ಇದ್ರೆ ನಾನ್ ಇದೀನಲ್ಲ, ನಾನ್ ನೋಡ್ಕೋತೀನಿ. ಅಮ್ಮ ಸೌಂದರ್ಯ, ಏನಾದ್ರೂ ಸಮಸ್ಯೆ ಇದ್ರೆ ಇಲ್ಲಿ ಬರುವಂತೆ. ಡ್ರೈವರ್ ಅಣ್ಣ, ಲೊಕೇಶನ್ ಇನ್ನು ಎಷ್ಟೊತ್ತು ತೋರಿಸ್ತಾ ಇದೆ? ಇನ್ನೊಂದ್ 5 ನಿಮಿಷ ಸರ್, ರೀಚ್ ಆಗ್ತೀವಿ. ಹಾ, ಓಕೆ ಓಕೆ. ತನ್ಮಯ್ ಓಡ್ಬೇಡಿ. ಅಲ್ಲೆಲ್ಲಾದ್ರೂ ನೀರಿದ್ರೆ ನೀರಿಗೆ ಇಳಿದ್ರೆ ಒದೆ ಬೀಳುತ್ತೆ. ಪೂಜಾ, ಹೇಗಿದೆ ಜಾಗ? ತುಂಬಾ ಚೆನ್ನಾಗಿದೆ. ಅದೇವ್ರೆ, ಜಾಗ ಎಷ್ಟ್ ಚೆನ್ನಾಗಿದೆ ಅಲ್ಲ? ಅಕ್ಕ, ಏನಾಯ್ತು? ಬಾ ಹೋಗೋಣ. ಏನಿಲ್ಲ, ನಡಿ ನಡಿ. ಏನಾಯ್ತು ಆಂಟಿ? ಅಮ್ಮ ಸೌಂದರ್ಯ, ನಿನ್ ಮನೆ ಇಲ್ಲೇ ಎಲ್ಲೋ ಇದೆ ಅಂದಿಯಲ್ಲ, ಎಲ್ಲದು? ಆಂಟಿ, ಇಲ್ಲಿಂದ 15 ನಿಮಿಷ ಅಷ್ಟೇ. ಅಷ್ಟೇ? ಒಳ್ಳೇದಾಯ್ತಲ್ಲ, ಸುಲಭ ನಿನಗೆ ಹೋಗಕ್ಕೆ. ಆದ್ರೆ ಪಾಪ ಹೇಗ್ ಹೋಗ್ತೀಯ? ಅಯ್ಯೋ ಇರ್ಲಿ ಬಿಡು, ನಾವು ಬಂದ್ವಲ್ಲ, ಅದೇ ಬಸ್ನವನ್ಗೆ ನಿನ್ನ ಡ್ರಾಪ್ ಹೇಳ್ತೀನಿ. ಅಯ್ಯೋ ಆಂಟಿ, ಬೇಡ ಬೇಡ ಆಂಟಿ. ಬೇಡ ಅಂದ್ರೆ ಇಲ್ಲಿಂದ ಹೇಗ್ ಹೋಗ್ತೀಯಮ್ಮ? ನಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ಬೋದು ನಿನಗೆ. ಆಂಟಿ, ನಿಮ್ನೆಲ್ಲ ನೋಡ್ತಾ ಇದ್ರೆ ನನಗ್ ಮನೆಗೆ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ಸ್ತಾ ಇದೆ. ಹೌದು, ಅಯ್ಯೋ ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ನಿನ್ನ ಕಳಿಸ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಲ್ವಾ? ನೋಡು, ನೀನು ಅಷ್ಟು ದೂರದಿಂದ ಮನೆಗೆ ಹೋಗ್ಬೇಕು ಬಂದಿದ್ಯಾ ಪಾಪ. ನೀ ಮನೆಗೆ ಹೋಗ್ಲಿಲ್ಲ ಅಂದ್ರೆ ತಪ್ಪಾಗ. ನೀ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರಿಗೆ ಬೇಜಾರಾಗಲ್ವಾ? ಹೋಗ್ಬಿಟ್ಪ. ಸರಿ ಆಂಟಿ, ನೀವೆಲ್ಲ ನಮ್ಮ ಮನೆಗ್ ಬರ್ಬೇಕು. ಬರ್ತೀವಿ, ಖಂಡಿತ ಬರ್ತೀವಿ. ಆ ದಿನ ನಾವೆಲ್ಲ ಬಂದ್ರೆ ಆ ದಿನ ಬರ್ತಾರೆ, ಸರಿನಾ? ಅಲ್ಲಮ್ಮ, ನೀ ಹೇಗ್ ಹೋಗ್ತೀಯ ಅಂತ? ಆಂಟಿ, ಇಲ್ಲೇ ರೆಸಾರ್ಟ್ ಪಕ್ಕದಲ್ಲಿ ನನ್ನ ರಿಲೇಟಿವ್ ಮನೆ ಇದೆ, ಅವರಿಗೆ ಡ್ರಾಪ್ ಕೊಡಕ್ ಹೇಳ್ತೀನಿ. ಸರಿ, ಆಗ್ಬೋದು. ಅದು ಆಂಟಿ, ಆದಿಯವರಿಗೆ ಬಾಯ್ ಹೇಳ್ಬೇಕಾಗಿತ್ತು, ಹೇಳ್ ಬರ್ತೀನಿ. ಆದಿ ಇವಾಗ ಸಿಗಲ್ಲ, ಅವನ್ಗೆ ಮೀಟಿಂಗ್ ಇದೆ. ಹೇಳ್ ಹೋದ್ನಲ್ಲ. ನೋಡು, ಮೀಟಿಂಗ್ ಹೋದಾಗ ಅವನನ್ನ ಮಾತಾಡ್ಸಿದ್ರೆ ಅವನು ಕೋಪ ಬಂದ್ಬಿಡತ್ತೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾ ಹೇಳ್ತೀನಿ. ಸೌಂದರ್ಯ ಹೋದ್ಲು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ತೀನಿ, ಸರಿನಾ? ಸರಿ ಆಂಟಿ, ಬಾಯ್ 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 ಬಾಯ್. ಅಪ್ಪ, ಒಂದ್ ದೊಡ್ಡ ಕಷ್ಟ ಪರಿಹಾರ ಆಯ್ತು.